ಹಾಯ್, ನಾನು ನಿಮ್ಮ ಶ್ವೇತಾ. ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ನಾನು ಈರುಳ್ಳಿ ಮಟನ್ ಫ್ರೈ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಟೊಮೆಟೊ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣು. ನಾನು ಮಟನ್ನ ಸ್ವಲ್ಪ ಕುದಿಸಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಮಟನ್ನ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ, 1 ಕಪ್ಪಷ್ಟು ಮೊಸರು. ಇದಕ್ಕೆ ಮೇಯ್ನು ಮೊಸರೇ ಬೇಕು. ಮತ್ತು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋಂಥದ್ದು ಇದನ್ನು ಹಾಕಬೇಕು. ಶುಂಠಿ 1 ಇಂಚಷ್ಟು ತೊಗೊಂಡಿದ್ದೀನಿ. ಇದನ್ನು ಕುಟ್ಟಿದ್ದೀನಿ, ಸ್ವಲ್ಪ ಚೆನ್ನಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು 1 ಟೊಮೆಟೊ, ಮತ್ತು ನಾನು 10 ರಿಂದ 12 ಈರುಳ್ಳಿ ಅಂತ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಚಿಕ್ಕದಾಗಿ ಪೀಸಸ್ ಕಟ್ ಮಾಡ್ಕೋಬೇಕು. ಇದಕ್ಕೆ ಒಗ್ಗರಣೆ ಹಾಕಬೇಕು ಅಂತ ಏನೂ ಇಲ್ಲ, ಎಲ್ಲನೂ ಒಂದೇ ಸಲ ಹಾಕಿಬಿಟ್ಟು ಕಲಸಿ ನಾವು ಪ್ಲೇಟ್ ಮುಚ್ಚಿ ಇಡಬೇಕು. ನಾನು ಮಟನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೆ. ಈಗ ಈರುಳ್ಳಿಗೆ ಮತ್ತು ಟೊಮೆಟೊ ಎಲ್ಲ ಹಾಕಿದ್ದೀವಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು. 5 to 6 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು ಇದಕ್ಕೆ. ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಈಗ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗೆ ಕುದಿಬೇಕು. ಇದನ್ನು ಈಗ ಫ್ರೈ ಆಗಬೇಕು. ಅದೆಷ್ಟನ್ನು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಪಲ್ಯ ಈಗ ಕುದೀತಾ ಇದೆ. ಇದು ತಳ ಹಿಡಿಬಾರ್ದು ಪಲ್ಯ, ಯಾವಾಗಲೂ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಈರುಳ್ಳಿದೆಲ್ಲ ಫುಲ್ಲು ನೀರೆಲ್ಲ ಬಿಟ್ಟಿದೆ ಇದರಲ್ಲಿ. ಈರುಳ್ಳಿ ನೀರು ಮಾತ್ರ ಎಲ್ಲ ಫುಲ್ಲು ಡ್ರೈ ಆಗಬೇಕು ಇದರಲ್ಲಿ. ನೋಡಿ, ಎಷ್ಟು ತುಂಬ ನೀರು ಬಿಟ್ಟಿದೆ. ಈ ನೀರೆಲ್ಲ ಡ್ರೈ ಆಗಬೇಕೀಗ. ನೋಡಿ, ಆನಿಯನ್ನಲ್ಲಿ ಇರುವಂಥ ನೀರೆಲ್ಲನೂ ಚೆನ್ನಾಗಿ ಡ್ರೈ ಆಗಿದೆ. ಈಗ ಇದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಮತ್ತು 1 ನಿಂಬೆಹಣ್ಣು ಕಟ್ ಮಾಡಿ ರಸ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಲಾಸ್ಟಿಗೆ ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದೀನಿ. ಕೊತ್ತಂಬರಿ ಮತ್ತು ನಿಂಬೆಹಣ್ಣಿನ ರಸ ಎಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ 4 ಲವಂಗ, ಸ್ವಲ್ಪ ಚಕ್ಕೆನ ಪೌಡರ್ ಮಾಡಿ ಇದನ್ನು ಲಾಸ್ಟಿಗೆ 1 ಸ್ಪೂನಷ್ಟು ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಟನ್ ಪಲ್ಯ ಈಗ ರೆಡಿ ಆಗಿದೆ. ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಎಲ್ಲರೂ ಟ್ರೈ ಮಾಡಿ. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.